ಸಮಾಜ ಸೇವೆ, ಪರಿಸರ ಸಂರಕ್ಷಣೆ ಹಾಗೂ ಜನಪರ ಕಾರ್ಯಗಳ ಮೂಲಕ ಗದಗ ಜಿಲ್ಲೆಯ ಜನರ ಪ್ರೀತಿ ಹಾಗೂ ವಿಶ್ವಾಸ ಗಳಿಸಿರುವ ಯುವ ನಾಯಕ, ಹಸಿರು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ NWKSRTC ಮಾಜಿ ನಿರ್ದೇಶಕರಾದ ಶರಣ ಪಾಟೀಲ ಅವರು ತಮ್ಮ ಜನ್ಮದಿನವನ್ನು ಈ ಬಾರಿ ವಿಶೇಷ, ಅರ್ಥಪೂರ್ಣ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ 2 ದಿನಗಳ ಕಾಲ ಆಚರಿಸಿಕೊಳ್ಳುತ್ತಿದ್ದಾರೆ. ನಮ್ಮ ಜನ ನನ್ನ ಉಸಿರು ಎಂಬ ಧ್ಯೇಯದೊಂದಿಗೆ ಗದಗ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಶರಣ ಪಾಟೀಲ ಅವರು ಯುವಕರ ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಜನಪರ ನಾಯಕತ್ವ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಸಂಘಟನಾ ಸಾಮರ್ಥ್ಯ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅಭಿವೃದ್ಧಿ ಪರ ಚಿಂತನೆಗಳಿಂದ ಪ್ರೇರಣೆ ಪಡೆದು ಪಕ್ಷ ಸಂಘಟನೆ ಮತ್ತು ಜನಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಜನ್ಮದಿನದ ಅಂಗವಾಗಿ ಜೂನ್ 5ರಂದು ಬೆಳಗ್ಗೆ 6:30ಕ್ಕೆ ಸೋಮೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆ, ಬೆಳಗ್ಗೆ 8:30ಕ್ಕೆ ಜಿಂದಾಲ್ ಮಾರ್ಗದ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಬೆಳಗ್ಗೆ 10 ಗಂಟೆಗೆ ವಿವಿಧ ಮಠಾಧೀಶರು ಹಾಗೂ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ಪಡೆಯಲಿದ್ದು, ಬೆಳಗ್ಗೆ 10:30ಕ್ಕೆ ನೇಕಾರ ಕಾಲೋನಿಯಲ್ಲಿ ನೇಕಾರ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅದೇ ದಿನ ಬೆಳಗ್ಗೆ 11:30ಕ್ಕೆ ಅನಾಥಾಶ್ರಮದ ಮಕ್ಕಳು ಹಾಗೂ ವೃದ್ಧಾಶ್ರಮದ ನಿವಾಸಿಗಳಿಗೆ ಹಣ್ಣುಗಳ ವಿತರಣೆ ಮಾಡಲಿದ್ದು, ಮಧ್ಯಾಹ್ನ 12:30ಕ್ಕೆ SSLC ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಹೊಸೂರು ಗ್ರಾಮದಲ್ಲಿ 108 ಸಸಿ ನೆಡುವ ಮೂಲಕ ಪರಿಸರ ಜಾಗೃತಿಗೆ ಚಾಲನೆ ನೀಡಲಿದ್ದು, 2026ರ ಜೂನ್ ತಿಂಗಳೊಳಗೆ 10,000 ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷೆ ಸಂಕಲ್ಪವನ್ನು ಕೈಗೊಂಡಿದ್ದಾರೆ. ಸಂಜೆ 6 ಗಂಟೆಗೆ ಶ್ರೀ ಗಂಜಿ ಬಸವೇಶ್ವರ ವೃತ್ತದಲ್ಲಿ ರೈತರು, ಹಿರಿಯರು ಹಾಗೂ ಸಾರ್ವಜನಿಕರೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಆಶೀರ್ವಾದ ಪಡೆಯಲಿದ್ದಾರೆ. ಅಲ್ಲದೆ ಜೂನ್ 6ರಂದು ವಿವಿಧ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನೆರವಾಗಬೇಕು ಎಂಬ ಉದ್ದೇಶದೊಂದಿಗೆ ನಿರಂತರ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಶರಣ ಪಾಟೀಲ ಅವರು ಪರಿಸರ, ಶಿಕ್ಷಣ, ಆರೋಗ್ಯ ಹಾಗೂ ಯುವ ಸಬಲೀಕರಣ ಕ್ಷೇತ್ರದಲ್ಲಿ ಹಲವು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಅವರ ಸರಳತೆ, ಸೇವಾ ಮನೋಭಾವ ಹಾಗೂ ಜನಸ್ನೇಹಿ ವ್ಯಕ್ತಿತ್ವದಿಂದ ಕ್ಷೇತ್ರದ ಜನರ ಅಪಾರ ಪ್ರೀತಿ ಗಳಿಸಿದ್ದಾರೆ. ಇವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಲಾಗಿದೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಗದಗ ಜನತೆಗೆ ಶರಣಪಾಲ್ ಮಾಡುವ ಶ್ರೇಷ್ಠಾಂಗ ನಮಸ್ಕಾರಗಳು. ಮೊದಲಿಗೆ ನಾನು ಹುಟ್ಟುಹಬ್ಬನ ಈ ವರ್ಷ ಏನಂತ ದೊಡ್ಡದಾಗಿ ಆಚರಣೆ ಮಾಡಬಾರ್ದಂತ ಒಂದಿತ್ತು. ಸಿಂಪಲ್ಲಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ, ಗದಗಿನಲ್ಲಿನೇ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೆಗೆದುಕೋಬೇಕಂತಿತ್ತು. ಬಟ್ ನಮ್ಮ ಉಸಿರು ಫೌಂಡೇಶನ್ನ ಸದಸ್ಯರು ಮತ್ತು ನಮ್ಮ ಎಲ್ಲ ಅಭಿಮಾನಿಗಳ ಬಳಗದವರು ಮತ್ತು ರೈತಾಪಿ ಜನದವರು ಮತ್ತು ನನ್ನ ಎಲ್ಲ ತುಂಬ BJP ಮುಖಂಡರು ಇರ್ಬೋದು, ಇಲ್ಲ ಸ್ವಲ್ಪ ಒಂದು ವಿಶೇಷವಾಗಿ ಮಾಡಿ ಒಂದು ಹುಟ್ಟುಹಬ್ಬ ಅಂತ ಹೇಳಿದಾಗ ಆವಾಗ ನಾನು ಸ್ವಲ್ಪ ಮನಸ್ಸು ಮಾಡಿದೆ. ಆಯಿತು, ಏನೇ ಒಂದು ಮಾಡಬೇಕಂತ ಅವರು ನನಗೆ ಸಲಹೆ ಕೊಟ್ಟಾಗ ನಾನು ಈ ವರ್ಷ ಜೂನ್ 6ನೇ ತಾರೀಕು ನನ್ನ ಹುಟ್ಟುಹಬ್ಬ ಇರೋದ್ರಿಂದ ನಾನು ಜೂನ್ 5ನೇ ತಾರೀಕಿಂದಲೇ ಈ ಕಾರ್ಯಕ್ರಮಗಳು ಒಂದು 3-4 ದಿನಗಳಿಗೆ ಹಮ್ಮಿಕೊಂಡಿರುವಂಥದ್ದು. ನಮ್ಮ ಕಾರ್ಯಕರ್ತರು ಹೇಳಿದ ಪ್ರಕಾರ ನಾವು ಜೂನ್ 5ನೇ ತಾರೀಕಿಗೆ ಗದಗ ಮತ್ತು ಬೆಟಗೇರಿ ಅವಳಿನಗರದಲ್ಲಿ 4-5 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡ್ತಾ ಇರುವಂಥದ್ದು. ಮತ್ತು ಆ ಸ್ಕೂಲಲ್ಲಿ ಒಂದೊಂದು ಸ್ಕೂಲಲ್ಲಿ 11 ಸಸಿಗಳನ್ನು ನೆಡಬೇಕು ಅಂತ ಇದೆ. ಟೋಟಲ್ ಒಂದು 5 ಸ್ಕೂಲ್ಗೆ ಹೋದ್ರೆ 5 ಸ್ಕೂಲಲ್ಲೂ 11 ಮರಗಳು ನೋಡಬೇಕು. 11 ಮರಗಳನ್ನು ಆ ವಿದ್ಯಾರ್ಥಿ ಯಾರು ಇರ್ತಾರೋ 5ನೇ ಕ್ಲಾಸು 6ನೇ ಕ್ಲಾಸು ಅವ್ರಿಗೆ 10ನೇ ಕ್ಲಾಸ್ ಬರೋವರೆಗೂ ಅವನ ಹೆಸರಲ್ಲೇ ಅದನ್ನು ನಾವು ಗಿಫ್ಟ್ ಮಾಡುವಂಥದ್ದು ಒಂದು ಯೋಜನೆ ಇಟ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ನಾನೊಂದು ಚಿಂತನೆ ಇಟ್ಕೊಂಡು ಬೆಳಗ್ಗೆ 5ನೇ ತಾರೀಕು ಮುಗಿದ ತಕ್ಷಣ 6ನೇ ತಾರೀಕು ನಾನು ಹುಟ್ಟುಹಬ್ಬ ದಿನ ನಾನು ಸೋಮೇಶ್ವರ, ಅದೇ ನಮ್ಮ ಗದಗ ನಗರದಲ್ಲಿರುವಂಥ ಶಹರದಲ್ಲಿರುವಂಥ ಸೋಮೇಶ್ವರ ಮಂದಿರದಲ್ಲಿ ನಾನು ಒಂದು ರುದ್ರಾಭಿಷೇಕ ಕಾರ್ಯಕ್ರಮನ ಇಟ್ಕೊಂಡಿರುವಂಥದ್ದು. ನಾನು ಬೆಳಗ್ಗೆ ರುದ್ರಾಭಿಷೇಕ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಅಲ್ಲಿ ಒಂದು 6:30ಯಿಂದ 7:30 ಗಂಟೆ ಅಲ್ಲಿರ್ತೀನಿ. ಅದಾದಮೇಲೆ ಜೋಡಮಾರುತಿ ದೇವಸ್ಥಾನದಲ್ಲಿ, ಯಾಕಂದರೆ ಅವತ್ತು ಶನಿವಾರ ಇರೋದ್ರಿಂದ ಜೋಡಮಾರುತಿ ದೇವಸ್ಥಾನದಲ್ಲಿ ನಾವು ಅಲ್ಲಿ ಒಂದು ಪ್ರಸಾದ ಯೋಗ ಮಾಡೋಣ, ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಮಾಡೋಣ ಅಂಥೇಳಿ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಬರುವಂಥ ಭಕ್ತಾದಿಗಳಿಗೆ ತಿಂಡಿ ವ್ಯವಸ್ಥೆ ಮಾಡಿರುವಂಥದ್ದು. ತದನಂತರ ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳಿಂದ ಬೈಕ್ ರ್ಯಾಲಿ ಮಾಡೋ ಮೂಲಕ
ನಾವು ಜಗಜ್ಯೋತಿ ಶ್ರೀ ಬಸವಣ್ಣವರ ಒಂದು ಪುತ್ಥಳಿಗೆ, ಅದಾದಮೇಲೆ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣವರ ಪುತ್ಥಳಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮತ್ತು ಹಾಗೂ ನಾಡಕವಿ ಹೂಯಿಲ್ಗೋಳ್ ನಾರಾಯಣ ಹಾಗೂ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡೋ ಮೂಲಕ ನಾವೆಲ್ಲರಿಗೂ ಅವ್ರಿಗೆ ಒಂದು ನಮನವನ್ನು ಸಲ್ಲಿಸುವಂಥ ಯೋಚನೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಗದಗ, ಬೆಟಗೇರಿ ಮತ್ತು ತಮ್ಗೆ ಗೊತ್ತಿರೋದು ನಮ್ಮ ಕರ್ನಾಟಕದಲ್ಲೇ ಏನು ನೇಕಾರ ಕಾಲನಿ ಅಂತ ಬಹಳ ಫೇಮಸ್ ಆಗಿರೋದು, ನೇಕಾರಗಳನ್ನು ಮಾಡಿ ಸೀರೆಗಳನ್ನ ಮಾಡುವಂಥದ್ದು. ಅದನ್ನು ನಾವು ಜಗತ್ ಪ್ರಸಿದ್ಧ ಮಾಡಬೇಕು. ನಮ್ಮ ಏನು ನರೇಂದ್ರ ಮೋದಿಯವರು ಹೇಳಿದ್ದಾರೆ ಲೋಕಲ್ ಈಸ್ ವೋಕಲ್ ಅಂಥೇಳಿ, ಅದನ್ನು ನಾವು ಜನಗಳಿಗೆ ತಲುಪಿಸಬೇಕು, ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲಿ ನಾವು ಇದರಲ್ಲಿ ಬೆಟಗೇರಿ ಭಾಗದಲ್ಲಿರುವಂಥ ನೇಕಾರ ಕಾಲನಿಯಲ್ಲಿ ಎಲ್ಲ ಒಂದು 200-300 ನೇಕಾರ ಸೇರುವವರಿದ್ದಾರೆ. ಅವ್ರ ಜೊತೆ ಒಂದು ಹುಟ್ಟುಹಬ್ಬ ಆಚರಣೆ ಜೊತೆಗೆ ಆ ಒಂದು ಸಂವಾದ ಕಾರ್ಯಕ್ರಮ ಮತ್ತು ನನ್ನ ಸಲಹೆಗಳನ್ನು ಅವ್ರಿಗೆ ಕೊಡ್ತಾ ಇರುವಂಥದ್ದು. ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ನಾವು ಅದನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು, ಅವ್ರಿಗೆ ಆರ್ಥಿಕದಿಂದ ಅವರು ತಗೋಗಿದ್ದಾರೆ, ಅವ್ರನ್ನ ಮೇಲೆತ್ತುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅದಾದಮೇಲೆ ಅಲ್ಲಿ ಬೆಟಗೇರಿ ಭಾಗದಲ್ಲಿರುವಂಥ ಒಂದು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಅವೆರಡಕ್ಕೂ ಹೋಗಿ ಅಲ್ಲೆಲ್ಲ ಅವ್ರು ಹೋಗಿ ವೃದ್ಧಾಶ್ರಮದಲ್ಲಿ ಎಲ್ಲ ಅವ್ರಿಗೆ ವಯಸ್ಸಾದಂಥ ಅವ್ರಿಗೆಲ್ಲ ಹೋಗಿ ಹಿರಿಯರಿಗೆಲ್ಲ ಭೇಟಿ ಮಾಡಿ ಅವರಿಗೆಲ್ಲ ಹಣ್ಣು ಹಂಪುಗಳನ್ನ ಕೊಡುವಂಥದ್ದು. ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಅಂತ ಅವ್ರಿಗೂ ಒಂದು ಧೈರ್ಯ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕೊಡುವಂಥ ಯೋಚನೆ ಇತ್ತು, ಅದನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಆ್ಯಡ್ ಮಾಡೋಕ್ಕೆ ಹೇಳಿದರೆ ಅದು ಕೂಡ ಆಗ್ತಾಯಿದೆ. ಅದಾದಮೇಲೆ ಒಂದು ಹೊಸೂರು ಗ್ರಾಮದಲ್ಲಿ 101 ಸಸಿಗಳನ್ನ ನೆಟ್ಬಿಟ್ಟು ಒಂದು ವನಮಹೋತ್ಸವ ಕಾರ್ಯಕ್ರಮ ಮಾಡೋದಂತಿದೆ. ಮತ್ತು ನಾನು ಈ ಒಂದು ನನ್ನ ಹುಟ್ಟಹಬ್ಬ ಒಂದು ಪರಿಸರ ಥೀಮಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಸ್ವಲ್ಪ ಮರಗಳನ್ನು ಕಡಿಮೆ ಇದೆ, ಅದನ್ನು ಹೆಚ್ಚಿಸಬೇಕು. ಜೂನಿಂದ ಡಿಸೆಂಬರ್ವರೆಗೂ 10,000 ಸಸ್ಯಗಳನ್ನು ನೆಡಬೇಕು. ಆಮೇಲೆ 10,000 ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕಂತೇಳಿ ಒಂದು ಸಂಕಲ್ಪ ಮಾಡಿದ್ದೀನಿ ನನ್ನ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ. ಆ ಸಂಕಲ್ಪದಲ್ಲಿ ನಾನು ಮೊದಲಿಗೆ ಹೊಸೂರು ಗ್ರಾಮದಲ್ಲಿ 101 ಸಸಿಗಳನ್ನು ನೆಡ್ತಾ ಇದ್ದೀನಿ, ಅಲ್ಲಿರುವಂಥ ಕಾರ್ಯಕರ್ತರು ಮತ್ತು ಅಲ್ಲಿ ಹಿರಿಯರ ಜೊತೆ ಸೇರಿ ಹೊಸೂರು ಗ್ರಾಮದಲ್ಲಿ. ಅದಾದಮೇಲೆ ಸಾಯಂಕಾಲ ನಮ್ಮ ನೆಚ್ಚಿನ ಒಕ್ಕಲಿಗರ ಓಣಿ ಅಂತ ಇದೆ ಗದಗಲ್ಲಿ. ಆ ಒಕ್ಕಲಿಗರ ಓಣಿಯಲ್ಲಿ ಅಲ್ಲೆಲ್ಲ ನಮ್ಮ ರೈತ ನಾಯಕರಿದ್ದಾರೆ, ಹಿರಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ಅವ್ರ ಮಧ್ಯದಲ್ಲೇ ಅವ್ರು ನಮ್ಗೆ ಕೇಳ್ಕೊಂಡಿದ್ದಾರೆ, ಸರ್ ಇಲ್ಲೇ ಬಂದು ನೀವು ಬರ್ತೀರಿ ಮಾಡಿ ಅಂತ. ಈ ಸಲ ಸ್ಟೇಜ್ ಕಾರ್ಯಕ್ರಮ ಬೇಡ ಅಂತೇಳಿ ಅವ್ರ ಮಧ್ಯದಲ್ಲೇ ಹೋಗಿ ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರ ಜೊತೆ ಒಂದು ವಿಚಾರಗಳು ಗೀಟಿಂಗ್ ಥರ ಮಾಡಿ ಕಾರ್ಯಕ್ರಮ ಮಾಡೋದಿದೆ. ಇಷ್ಟು ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು. ಅದರ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಸರ್? ಎಲ್ಲ ಕಾರ್ಯಕ್ರಮದಲ್ಲಿ ನಾವೇನು ಮಾಡಿದ್ವಿ, ಒಂದೇ ಸರಿ ಹೋಗಿ ಪ್ರತಿ ಸತಿ ಇಲ್ಲಿ ನನ್ನ ಬರ್ತ್ಡೇಯನ್ನು ಒಂದು ಸ್ಟೇಜ್ ಮುಖಾಂತರ ಅಲ್ಲಿ ಕರೆಸಿ ಮಾಡ್ತಾ ಇರೋದು. ಈ ಸರಿ ಹಾಗಿಲ್ಲ, ಪ್ರತಿ ಒಂದು ವಾರ್ಡ್ ಮುಖಾಂತರ ಹಳ್ಳಿಯಲ್ಲಿ ಹೋಗಿ ನಾವು ಅವ್ರ ಜೊತೆನೇ ಸೆಲೆಬ್ರೇಷನ್ ಮಾಡುವಂಥದ್ದು, ಮಕ್ಕಳ ಜೊತೆ ಮಾಡುವಂಥದ್ದು, ಈ ಥರ ಒಂದು ಯೋಚನೆ ಮಾಡ್ತಾಯಿದ್ದೀನಿ. ಹಿರಿಯರೆಲ್ಲ ನಮ್ಮ BJP ಹಿರಿಯ ಮುಖಂಡರು ಎಲ್ಲರೂ ಇವತ್ತು ಕೂಡ ನಮಗೆ ಇವಾಗ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಅವರ ಆಶೀರ್ವಾದ ನನ್ನ ಮೇಲಿದೆ. ಮತ್ತು ಅದ್ರ ಜೊತೆಗೆ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ, ಪ್ರತಿ ಒಂದು ಮನೆ ಹತ್ರ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಗದಗಿನಲ್ಲಿರುವಂಥ 25ರಿಂದ 30 ದಿನಗಳ ಕಾಲ ನೀರು ಬರ್ತಾ ಇದೆ, ನೀರನ್ನೇ ಇಲ್ಲ. ಆ 20 ದಿನಗಳ ನೀರನ್ನು ಕೂಡಿಟ್ಟು ಟ್ಯಾಂಕಲ್ಲಿ ಇಡುತ್ತಾರೆ, ಎಲ್ಲ ಸಿಂಟ್ಯಾಕ್ಸ್ ಇಟ್ಕೊಂಡು ಬಿಟ್ಟಿದ್ದಾರೆ ಗದಗ ಬೆಟಗೇರಿಯಲ್ಲಿ. ನಾನು ಮೊನ್ನೆ 4ನೇ ವಾರ್ಡಲ್ಲಿ ಪಾದಯಾತ್ರೆ ಮಾಡಿದಾಗ ತುಂಬ ಸಮಸ್ಯೆ ಇದೆ, ತುಂಬ ಜನ ತುಂಬ ಬಡತನದಿಂದ ಕುಗ್ಗಿ ಹೋಗಿಬಿಟ್ಟಿದ್ದಾರೆ. ಅವ್ರು ಕುಡಿಯೋಕ್ಕೆ ಮೂಲಭೂತ ಸೌಕರ್ಯನೇ ಇಲ್ಲ. ಅಂಥ ಒಂದು ಇವತ್ತಿನ ದಿವಸ ನಡೀತಾ ಇರುವಂಥದ್ದು. ಅದಕ್ಕೆ ನಾವೆಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಅದಾದಮೇಲೆ ಅಲ್ಲಿರುವಂಥ ಚರಂಡಿ ವ್ಯವಸ್ಥೆ ಅದು ಕೂಡ ಕೆಟ್ಟೋಗಿದೆ. ಚರಂಡಿ ಒಂದು ತುಂಬ ಸೊಳ್ಳೆಗಳು ಜಾಸ್ತಿ ಆಗಿದೆ, ಜನಗಳು ರೋಗದಿಂದ ಬಳಲ್ತಾ ಇದ್ದಾರೆ. ನಮ್ಮ ಮಕ್ಕಳುಗಳು ಅವ್ರನ್ನ ಮತ್ತೆ ಇದು ಮಾಡುವಂಥದ್ದು. ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗಿ ಜೂನ್ ತಿಂಗಳು ಸ್ಟಾರ್ಟ್ ಆಗುತ್ತೆ, ಅವ್ರು ಮತ್ತೆ ಶಾಲೆಗೆ 100% ರಿಸಲ್ಟು ಅವ್ರಿಗೆ ಬರಬೇಕು ಅಂದರೆ 100% ಅವ್ರಿಗೆ ಅಟೆಂಡೆನ್ಸ್ ಬರಬೇಕು. ಅದನ್ನು ಕೂಡ ಅವೇರ್ನೆಸ್ಸು ನನ್ನ ಬರ್ತ್ಡೇ ಮುಖಾಂತರ ನಾನು ಸಂಕಲ್ಪ ಮಾಡಿದ್ದೀನಿ. ಸರ್, ಈಗ ನಮ್ಮ ಎಷ್ಟೋ ಜನಗೆ ನಮ್ಮದು ಗದಗ ಬೆಟಗೇರಿ ನಗರ ಮತ್ತು ಗದಗ ಮತಕ್ಷೇತ್ರ ಶಾಸಕರಿಲ್ಲದ ಅನಾಥತನ ಅನ್ನಿಸ್ತಾ ಇದೆ ಭಾವನೆ. ಯಾಕಂದ್ರೆ ಸರ್ಕಾರನೇ ಇದೆ ಅಲ್ವಾ ಸರ್, ಯಾವುದೇ ಸರ್ಕಾರ ಇದೆ, ಭಾಗ್ಯಗಳ ಸರ್ದಾರ, ಭಾಗ್ಯಗಳ ಯೋಜನೆಗಳು ಅಂತೇಳಿ ದೊಡ್ಡ ಬಿರುದು ತಗೋತಾ ಇದ್ದಾರೆ. ಯಾಕೆ ಗದಗ ಅಭಿವೃದ್ಧಿ ಮಾಡೋ ಯಾವುದೇ ರೀತಿ ಯೋಚನೆ MLA ಅವರಿಗೆ ಏನಿಲ್ವಾ ಸರ್? ನಾನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಗದಗು ನಮ್ಮ HK ಪಾಟೀಲ್ ಅವರು ಶಾಸಕರಾಗಿದ್ದಾರೆ ಅಷ್ಟೇ ಕರೆಕ್ಟು. ಆರಾಮಾಗಿ ಅವ್ರು ಗೆಲ್ತಾರೆ, ಒಂದು ಟೆಕ್ನಿಕಲ್ಲಾಗಿ ಗೆಲ್ತಾರೆ. ಆದರೆ ಒಂದು ನ್ಯಾಯಬದ್ಧವಾಗಿ ಯಾರು ಮತನ ಹಾಕಿ ಅವ್ರನ್ನ ಗೆಲ್ಲಿಸಿದ್ದಾರೆ, ಅವ್ರಿಗೆ ಯಾವುದೇ ಕಡೆ ಇನ್ನೂ 50 ವರ್ಷಗಳ ಕಾಲ ಅವ್ರದ್ದು ಒಂದೇ ಕುಟುಂಬ, ಒಂದು ಸರ್ವಾಧಿಕ ಧೋರಣೆ ನಡೀತಾ ಇದೆ. ಅಲ್ಲಿ ನಾವು ಕಾರ್ಯಕರ್ತರು ಒಂದಾಗಿ, ಪಕ್ಷಾತೀತವಾಗಿ, ಜಾತ್ಯತೀತ ಒಂದಾಗಿ ನಾವು ಹೇಗಾದರೂ ಮಾಡಿ ಈ ವ್ಯಕ್ತಿಗೆ ನಾವು ಈ ಸರಿ ಕಾಂಗ್ರೆಸ್ ಪಕ್ಷನ ಬುಡ ಸಮೇತ ಕಿತ್ತಾಕುವಂಥ ಯೋಜನೆ ಮಾಡಿ. ಯಾಕಂದರೆ ನಾನು ಹೋಗ್ತಾ ಇದ್ದೀನಿ, ಯಾವ ವ್ಯಕ್ತಿ ಯಾವ ಒಂದು ಶಾಸಕರು ಅಲ್ಲಿದೆ ಹೆಸರೇ ಗೊತ್ತಿಲ್ಲ, ಯಾರು ಸರ್ ಶಾಸಕರಿದ್ದಾರೆ ಅಂತಾರೆ. ಆ ಪರಿಸ್ಥಿತಿ. ಮತ್ತು ಅಲ್ಲಿ ಒಂದು ರೋಡ್ಗಳ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. 50 ವರ್ಷ ಹಿಂದೆ ಹೋಗಿದೆ ನಮ್ಮ ಗದಗ ಮತಕ್ಷೇತ್ರ. ಅಂಥ ಗದಗಿಗೆ ನಾವು ಒಂದು ಒಳ್ಳೆಯ ವ್ಯಕ್ತಿನ ತರಬೇಕಾಗಿದೆ. ನನ್ನೊಂದು ಕನಸಿದೆ, ಗದಗನ ಒಂದು ನಂಬರ್ 1 ಸಿಟಿ ಮಾಡಬೇಕು.
ಗದಗ ಒಂದು ಇಂಡಿಯಾದಲ್ಲಿ ನಂಬರ್ 1 ಆಗಬೇಕು ಅಥವಾ ಒಂದು ಕರ್ನಾಟಕದಲ್ಲಿ ನಂಬರ್ 1 ನಗರ ಆಗಬೇಕನ್ನೋ ಒಂದು ಕನಸನ್ನು ಇಟ್ಕೊಂಡಿರುವಂಥದ್ದು ನಮ್ಮ ಯುವಕರು ಬಯಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಂದು ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು, ಅವರಿಗೆ ಆರ್ಥಿಕವಾಗಿ ಬಲಗೊಳಿಸುವಂತಿರಬೇಕು, ಹಾಗಾಗಿ ಕೈಗಾರಿಕೆ ಯೋಜನೆ ತರಬೇಕು, ನೀರಾವರಿ ಯೋಜನೆಗಳೇ ಮಾಡಬೇಕು. ಇದು ಯಾವುದು ಕೂಡ ನಮ್ಮ ಶಾಸಕರಿಗೆ ಗಮನಕ್ಕೆ ಇಲ್ಲ. ಅವರು ಆರಾಮಾಗಿ ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಒಂದಿಷ್ಟು ಗುದ್ಲಿ ಪೂಜೆ ಮಾಡ್ತಾರೆ. ಅವರು ಒಂಥರ ಗುದ್ಲಿ ಪೂಜೆ ಮಾಡೋ ಶಾಸಕರಂತೆ ನಾನು ಹೇಳ್ಬೋದು ಎಚ್ ಕೆ ಪಾಟೀಲ್ ಅವರು. ಇಂಥ ಸರ್ಕಾರ ಬೇಕಾದಷ್ಟು ಫಂಡ್ ತರ್ಬೋದು, ಕುಡಿಯೋಕ್ಕೆ ನೀರಿಲ್ಲ ಮೊದಲಿಗೆ, ಅದನ್ನೂ ಮಾಡ್ತಾ ಇಲ್ಲ. ಇವತ್ತು ಸರ್ಕಾರಿ ಶಾಲೆಗಳು ಹೋದರೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಸರ್ಕಾರಿ ಕಚೇರಿಗೆ ಹೋದರೆ ಅಲ್ಲಿ ಕೂಡ ಶೌಚಾಲಯಕ್ಕೆ ಸ್ವಚ್ಛತೆ ಇಲ್ಲ, ಅಲ್ಲಿಗಳು ಸೊಳ್ಳೆ ಕಡಿತದೆ. ಇವತ್ತು ಸರ್ಕಾರಿಗೆ ನೀವೇನಾದರೂ ಮೀಡಿಯಾದಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿರುವಂಥ ಶೌಚಾಲಯಗಳಿರ್ಬೋದು, ಅಲ್ಲಿರುವಂಥ ಡೆಸ್ಕ್ ಇರ್ಬೋದು, ಎಲ್ಲ ಇನ್ನು ಮೊಡಕಾಗಳು ಇದೆ ಎಲ್ಲ ಕೂಡ. ಅದ್ರ ಬಗ್ಗೆ ಯಾವುದೇ ಥರದ ನಮ್ಮ ಶಾಸಕರು ಗಮನ ಹರಿಸ್ತಾ ಇಲ್ಲ. ಒಂದು ಒಳ್ಳೆಯ ಸಮಯ ಬರುತ್ತೆ ಯಾಕಂದರೆ ನಮಗೆ 1947ಕ್ಕೆ ಸ್ವತಂತ್ರ ಬಂದಿದೆ, ಬಟ್ ನಮ್ಮ ಗದಗಿನವ್ರಿಗೆ ಇನ್ನೂವರೆಗೂ ಸ್ವತಂತ್ರ ಸಿಕ್ಕಿಲ್ಲ. ಆ ಸ್ವತಂತ್ರ ಕೊಡಿಸೋ ಕೆಲಸ ನಮ್ಮ ಶರಣ್ ಪಾಟೀಲ್ ಅವರು ಬರೀ ಒಬ್ಬ ಮನೆ ಬಂದು ಮತದಾನ ಹಾಕೋದಲ್ಲ, ಅವ್ರ ಹಕ್ಕನ್ನು ಇವತ್ತು ಆಂದೋಲನ ಮುಖಾಂತರ ನಾವು ಈ ಸರಿ ಎಚ್ ಕೆ ಪಾಟೀಲ್ ಅವ್ರಿಗೆ ಮತ್ತು ಎಚ್ ಕೆ ಪಾಟೀಲ್ ಕುಟುಂಬಕ್ಕೆ ಕಲಿಸ್ಬೇಕಾಗಿದೆ. ಅವ್ರ ಉದ್ದೇಶ ಏನಂದರೆ, ನಾನು ಎಚ್ ಕೆ ಪಾಟೀಲು ನಮ್ಮ ಅಪ್ಪನ ಹೆಸರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇಡುವುದು, ಕಚೇರಿಗಳಿಗೆ ಕೆ ಎಚ್ ಪಾಟೀಲ್ ಅಂತ ಇಡುವಂಥದ್ದು ಅವ್ರದ್ದು ಇದೇ ಅವ್ರ ಯೋಜನೆ. ಕಾಲೇಜುಗಳು ಅವ್ರ ಹೆಸರು ಇರಬೇಕು, ಮಠಗಳು ಅವ್ರ ಹೆಸರು ಇರಬೇಕು. ಇನ್ನು ನೆಕ್ಸ್ಟ್ ಬಿಟ್ಟರೆ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಏನು ಮಾಡಿದ್ನೋ ಅದೇ ರೀತಿ ನೀನು ಬರುವಂಥ ಸರ್ಟಿಫಿಕೇಟು, ಪುಸ್ತಕ ಎಲ್ಲ ಕೆ ಎಚ್ ಪಾಟೀಲ್ ಅದು ಅವ್ರದ್ದೊಂದು ಕನಸಾಗಿದೆ. ಅವ್ರು ಯಾವುದೇ ವ್ಯಕ್ತಿನ ಅಭಿವೃದ್ಧಿ ಮಾಡಬೇಕು, ಆ ವ್ಯಕ್ತಿನ ವಿಕಾಸ ಮಾಡಬೇಕು, ಬಡವರಿಗೆ, ರೈತರಿಗೆ ಯಾವುದ್ರ ಬಗ್ಗೆ ಈ ಚಿಂತನೆ ಇಲ್ಲ. ನೋಡಿ, ಇವತ್ತು ಮಳೆ ಆಗಿದೆ, ಮಳೆ ಆದರೆ ರೈತರಿಗೆ ಗೊಬ್ಬರ ಇಲ್ಲ, ಬೀಜಗಳು ಕೊಡ್ತಾ ಇಲ್ಲ. ಇದು ಪ್ರತಿ ಸರಿ ಹಿಂಗೆ ನಡೀತಾ ಇರುವಂಥದ್ದು ಗದಗಲ್ಲಿ. ರೈತ ಎಲ್ಲಿ ಹೋಗಿ ಸಾಗಬೇಕು? ಅದಕ್ಕೆ ನಾವು ಗದಗಿನ ಜನತೆ ಈ ಸರಿ ಎಚ್ಚೆತ್ತುಕೊಳ್ಬೇಕು. ನಾವು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಿನಿಂದ ನಾವು ಅವ್ರನ್ನ ಬುದ್ಧಿ ಕಲಿಸುವಂಥ ಕೆಲಸ ನಮ್ಮ ಗದಗಿನ ಜನತೆ ಮಾಡಬೇಕಂತೇಳಿ ಈ ಮೂಲಕ ನಾನು ಗದಗಿನ ಜನತೆಗೆ ಕೇಳ್ಕೊತಾ ಇದ್ದೀನಿ. ಕಡೆ ನೀವು ಯಾವ ರೀತಿ ಎಚ್ಚೆತ್ತುಕೊಳ್ಳೋದಕ್ಕೆ ಅವ್ರಿಗೆ ಏನು ಸ್ಟೇಟ್ಮೆಂಟ್ ಕೊಡ್ತೀರಾ ಸರ್? ಏನಂದರೆ, ನನಗೆ ಎಚ್ ಕೆ ಪಾಟೀಲ್ ಅವ್ರ ಬಗ್ಗೆ ಯಾವುದೇ ವೈಯಕ್ತಿಕವಾಗಿ ಅವ್ರಿಗೂ ವಿರೋಧಿಲ್ಲ. ನನಗೆ ರಾಜಕೀಯವಾಗಿ ನೀವು ಶಾಸಕರಾಗಿದ್ರಿ, ಹ್ಯಾಟ್ರಿಕ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರಿ. ನೀವು ಇಡೀ ಇನ್ನೊಂದು 4 ಎಲ್ಲ ಗುಡ್ಡ ಬೆಟ್ಟ ಮರ ಎಲ್ಲ ನಿಮ್ಮ ಕೆ ಎಚ್ ಪಾಟೀಲ್ ಅಂತ ಇಡೀ, ನನಗೇನು ಬೇಜಾರಿಲ್ಲ. ಆದರೆ ನೀವು ದಯವಿಟ್ಟು ನಮ್ಮ ಜನಗಳಿಗೆ ಮೂಲಭೂತ ಸೌಕರ್ಯನ ಒದಗಿಸಿಕೊಡಿ. ಮತ್ತು ಶಾಲಾ ಮಕ್ಕಳಿಗೆ ಆಗುವಂಥ ಕೊಠಡಿಗಳಿರ್ಬೋದು, ಕಚೇರಿಗಳಿರ್ಬೋದು, ರಸ್ತೆಗಳಿರ್ಬೋದು, ಬೀದಿ ದೀಪ ಇರ್ಬೋದು, ಇಂಥ ಮೂಲಭೂತ ಸೌಕರ್ಯ ಕೊಡಿ ಸಾಕು. ಅಷ್ಟು ಕೊಟ್ಟರೆ ನೀವೇನು ಶಾಸಕರಾಗಿದ್ದಕ್ಕೆ ನಾನು ಅವ್ರಿಗೆ ಎಲ್ಲದಕ್ಕೂ ನಾವು ಅವ್ರಿಗೆ ಇಂಥದಕ್ಕೆ ಬೆಂಬಲ ಮಾಡ್ತೀವಿ. ಅದು ಬಿಟ್ಟರೆ ತಾವು ಇನ್ನೂ ಮಾಡೋಕ್ಕೆ ಆಗುತ್ತೆ ಅಂತಂದರೆ, ನೀವು ಗದಗ ಬೆಡಗರಿಗೆ ಹೋದರೆ ಅಲ್ಲಿ ಎಷ್ಟು ಕೆಟ್ಟದೋಗಿದೆ ಅಂದರೆ, ಗಟಾರಗಳು ಇವತ್ತು ಓಪನ್ ಆಗಿದೆ, ಇನ್ನೂವರೆಗೂ ಕ್ಲೀನ್ ಆಗಿಲ್ಲ. ಒಳಚರಂಡಿ ವ್ಯವಸ್ಥೆ ಹದಗೆಟ್ಟೋಗಿದೆ, ಅಷ್ಟು ಕೆಟ್ಟೋಗಿದೆ. ಮಾರ್ಕೆಟ್ಗಳು ಹಾಳಾಗಿದೆ, ಸ್ವಚ್ಛತೆ ಅನ್ನೋದೇ ಇಲ್ಲ. ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಂತ ಹೇಳಿದ್ದಾರೆ. ಯಾವ ಸ್ವಚ್ಛ ಭಾರತ ಇಲ್ಲ, ಎಲ್ಲಿ ಯಾವುದು ಬ್ರಿಡ್ಜ್ಗಳು ಕಟ್ಟಿಲ್ಲ. ಯಾವ ಹಳ್ಳಿ ಜನ ಇವತ್ತು ಸೇರ್ಗೆ ಬರಬೇಕಾದ್ರೆ ಅಷ್ಟು ಕಷ್ಟ ಆಗ್ತದೆ. ಇಷ್ಟು ಒಂದು ಹದಗೆಟ್ಟು ಹೋದಂಥ ಈ ಒಂದು ರೋಡ್ಗಳಿಗೆ ಅವರು ಒಂದು ನಾಂದಿ ಹಾಡಬೇಕು. ಅದಕ್ಕೆ ವ್ಯವಸ್ಥಿತ ರೀತಿ ಟಾರ್ಗಳಿಗೆ ಹಾಕಿ ಜನಗಳು ಹೋಗುವ ಅನುಕೂಲ ಆಗಬೇಕು. ಇವತ್ತು ಕಾರ್ಮಿಕರು, ಆಟೋ ಚಾಲಕರು ಎಷ್ಟು ಬರೀ ಅವರು ಒಂದು 1000 ರೂಪಾಯಿ ದುಡಿತಾನೆ, ಮತ್ತು ಇನ್ನು 500 ರೂಪಾಯಿ ರಿಪೇರಿ ಕಳಿಬೇಕಾಗತ್ತೆ ಅವನು ಆಟೋ ಚಾಲಕ. ಆಮೇಲೆ ಇಷ್ಟು ಒಂದು ವಿಚಾರಕ್ಕೆ ಅವರು ಇದಕ್ಕೆ ಗಮನ ಹರಿಸ್ಬೇಕು ಶಾಸಕರು. ನಾನು ಇದಕ್ಕೆ ಅವ್ರಿಗೆ ಮನವಿಯೂ ಮಾಡ್ತಾಯಿದ್ದೀನಿ, ಇದಕ್ಕೆ ಆಗ್ರಹನೂ ಕೂಡ ಮಾಡ್ತಾಯಿದ್ದೀನಿ. ಇರ್ಬೋದು ಅಥವಾ MLA ಅವ್ರ ಗಮನಕ್ಕೆ ತರುವಂತ ಯಾವುದೇ ಕೆಲಸಗಳೇನು ತಾವೇನು ಮಾಡಿಲ್ವಾ ಸರ್? ಇದು ನೋಡಿ, ನಮ್ಮಲ್ಲಿ ಹೋರಾಟ ಅಂದ್ರೇ ಅದಕ್ಕೆ ಬೆಲೆ ಇಲ್ಲ. ಆಂದೋಲನ, ಚಳುವಳಿಗಳು, ಪೇಪರ್ ಸ್ಟೇಟ್ಮೆಂಟ್ ಇರ್ಬೋದು, ಮತ್ತು ಬೇಕಾದಷ್ಟು ಆರ್ಟಿಕಲ್ಲು, ನಿಮ್ಮಂಥ ಮೀಡಿಯಾದವ್ರು ಬಂದು ಬೇಕಾದಷ್ಟು 50 ವರ್ಷಗಳಿಂದ ಇದು ನಾನು ನೋಡ್ತಾನೆ ಬರ್ತಾಯಿದ್ದೀನಿ. ನಾನು ಬೇಕಾದಷ್ಟು ಇದರ ಬಗ್ಗೆ ಚಿಂತನೆ ಮಾಡಿ, ಬೇಕಾದಷ್ಟು ಪ್ರೆಸ್ ಮೀಟ್ ಮಾಡಿ, ನಮ್ಮ ಉಸಿರು ಫೌಂಡೇಶನ್ ಮುಖಾಂತರ ಕೂಡ ನಾನು ರೈತ ನಾಯಕರ ಜೊತೆ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಬರೇ ಹೋರಾಟದ ಮಾತಾಗಬಾರ್ದು, ಇನ್ನು ಬೀದಿಗೆ ಎಳೆದು ಒಂದು ಉಗ್ರ ಹೋರಾಟಕ್ಕೆ ನಾವು ಚಾಲನೆ ಕೊಡೋರಿದ್ದೀವಿ. ನನ್ನ ಬರ್ತಡೇ ಮುಖಾಂತರ ನಾನು ಇದನ್ನು ಸಂಕಲ್ಪನ ಕೂಡ ಇದರಲ್ಲಿ ಇದೆ. ನಂದು ಹೋರಾಟ ಇನ್ನು ಮೇಲೆ ನಡೀತಾ ಇದ್ದೀನಿ. ಕೊನೆಯದಾಗಿ ಶಾಸಕ